ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಏನ್ ಚಿಕ್ಕಮ್ಮ, ಎಲ್ಲಿಂದ ಬರ್ತಾ ಇದೀಯಾ? ಈ ಮಕ್ಕಳ ಮನೆಗೆ ಮನೆ ಹಾಳು ಕೆಲಸ ಮಾಡಕ್ ಬಂದಿದ್ಯಾ? ಸಿಂಧು, ಮೇಲ್ನೋಟಕ್ಕೆ ಮಕ್ಕಳ ಮೇಲೆ ಪ್ರೀತಿ ಅಕ್ರೆ, ಒಳಗಡೆ ದ್ವೇಷ ಸಂಚು. ಬಾಯಿ ಮುಚ್ಚು. ನಿಜಾನೇ. ಬಹಳ ಹೊತ್ತು ಬಾಯಿ ತೆಕ್ಕೊಂಡಿದ್ರೆ ನಿಮ್ಮಂತ ಕೆಟ್ಟ ಹೆಂಗಸರು ಅದಕ್ಕೂ ಮಣ್ಣು ಹಾಕ್ಬಿಡ್ತೀರಾ. ಹತ್ತು ಮೀರ್ ಮಾತಾಡ್ಬೇಡ, ಹಲ್ಲು ಉದುರಿಸ್ಬೇಕಾಗತ್ತೆ. ನನಗೆ ಎಚ್ಚರಿಕೆ ಕೊಡೋಕ್ ಮುಂಚೆ ನಿನ್ನ ಹಲ್ ಭದ್ರ ಮಾಡ್ಕೋ. ಶಿವರಾಮಾಚಾರಿ ಎಲ್ಲಿದ್ದಾನೆ ಅನ್ನೋ ವಿಷಯ ಚಿಕ್ಕಪ್ಪಂಗೇನಾದ್ರೂ ಗೊತ್ತಾದ್ರೆ ಬರೀ ಹಲ್ಲಲ್ಲ, ಸೊಂಟ ಮೂಳೆ ಎಲ್ಲ ಮುರಿಯುತ್ತೆ. ಚಿಕ್ಕಪ್ಪ ಯಾರನ್ನ ಊರಲ್ಲಿರ್ಬಾರ್ದು ಅಂತ ಬಹಿಷ್ಕಾರ ಹಾಕಿದ್ರೋ ನೀನು ಅವನನ್ನ ಕಳ್ತನದಲ್ಲಿ ಬಚ್ಚಿಟ್ಟು ಸತ್ಕಾರ ಬೇರೆ ಮಾಡ್ತಾ ಇದೀಯಾ? ಏನ್ ಚಿಕ್ಕಮ್ಮ, ನಾನು ಹೇಳ್ತಾ ಇರೋದು ನಿಜಾನೋ ಸುಳ್ಳೋ? ಊರಲ್ಲೇ ಇರಬಾರ್ದು ಅಂತ ಆಚೆಗಾಗ್ದೋನ್ನ ನೀನ್ ಯಾಕೆ ಚಿಕ್ಕಮ್ಮ ತೋಟದ ಮನೇಲಿ ಇಟ್ಕೊಂಡಿದ್ಯಾ? ಸಿಂಧು, ನನ್ ಮಾತನ್ನ ತಪ್ಪಾಗಿ ತಿಳ್ಕೊಂಬೇಡ. ನೀನ್ ಆ ಶಿವರಾಮಾಚಾರಿನ ತೋಟದ ಮನೇಲಿ ಇಟ್ಟಿರೋದು ಅಮಾವಾಸ್ಯೆ ದಿನ ಬಲಿ ಪೂಜೆ ಮಾಡಿಸೋದಕ್ಕೆ ಅಲ್ವಾ? ಆ ಅಮಾವಾಸ್ಯೆ ಪೂಜೆಯಲ್ಲಿ ನಿನಗ್ ಗಂಡ್ ಮಗು ಆಗೋದಕ್ಕೆ 2 ಮಕ್ಳು ಬಲಿ ಕೊಡ್ಬೇಕು. ಅದ್ರಲ್ಲಿ 1 ಹೆಣ್ಣು 1 ಗಂಡು. ಆ ಮಕ್ಳು ಮುತ್ತು ಮತ್ತೆ ಮೀನಾನೇ ಆದ್ರೆ ಹೇಗೆ? ಅದೇ ತಾನೇ ನಿನ್ ಪ್ಲಾನು? ಅದಕ್ಕೆ ತಾನೇ ಈ ಮಕ್ಳು ಜೊತೆ ಈ ಪ್ರೀತ್ಸೋ ನಾಟಕ? ನೋಡು, ನೀನು ಹೇಳ್ತಿರೋದು ಯಾವುದೂ ಇಲ್ಲಿ ನಡೀತಿಲ್ಲ. ನೀನು ಇಲ್ದಿರೋದನ್ನೆಲ್ಲ ಹೇಳಿ ನನ್ನ ಹೆದರ್ಸೋದಕ್ಕೆ ಪ್ರಯತ್ನ ಪಟ್ರೆ ನಾನು ಹೆದರೋದಿಲ್ಲ. ಹೆದರ್ದೇ ಇದ್ಮೇಲೆ ಬೆವ್ರು ಯಾಕೆ ಬರ್ತಾ ಇದೆಯೋ? ಸದ್ಯಕ್ಕೆ ಈ ವಿಷಯ ನನಗ್ ಮಾತ್ರ ಗೊತ್ತು. ಆದ್ರೆ ಮಜ್ವಾಗಿರೋ ವಿಷಯ ಒಬ್ಳಿಗೆ ಗೊತ್ತಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳೋ? ಈ ವಿಷಯನ ಊರು ತುಂಬಾ ಹರಡ್ಬೇಕು ಅಂತ ಇದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ನೋಡು ಸಿಂಧು, ಅಯ್ಯೋ, ನಾನು ನೋಡಿ ಬುದ್ಧಿ ಇಲ್ದಿರೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದರೂ ಗುಬ್ಬಿನ ಕೇಳಿ ಕಲ್ಲು ಹೊಡಿತಾರ? ಮೊದಲು ಕಲ್ಲು ಹೊಡಿಬೇಕು, ಆಮೇಲೆ ಗುಬ್ಬಿ ಕೆಳಗಡೆ ಬಿದ್ದು ವಿಲವಿಲ ಅಂತ ಒದ್ದಾಡಬೇಕು. ನಾನು ಅದನ್ನ ನೋಡಿ ಖುಷಿ ಪಡಬೇಕು. ಅದೇ ತಾನೇ ಮಜಾ. ಏನ್ ಹೇಳ್ತೀಯ ಚಿಕ್ಕಮ್ಮ? ನೋಡು ಸಿಂಧು, ನಾನು ನೀನು ಏನಿಲ್ಲ. ಆಗ್ಲೇ ಬಾಯಿ ಮುಚ್ಕೋ ಅಂದ್ರಲ್ಲ, ಮುಚ್ಕೋತಾ ಇದ್ದೀನಿ. ಏನಮ್ಮ ಹೇಳ್ತಾ ಇದೀಯಾ? ಊಟದಲ್ಲಿ ವಿಷ ಇತ್ತಾ? ಅಯ್ಯೋ ದೇವ್ರೇ, ಮಕ್ಕಳೇನಾದ್ರೂ ತಿಂದ್ಬಿಟ್ಟಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಎದೇನೆ ಒಡೆದೋಗುತ್ತಲ್ಲ. ಸಾರಲ್ಲಿ ವಿಷ ಹೇಗೆ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಅನುಮಾನನೇ ಇಲ್ಲಮ್ಮ. ನೀನು ಹೊರಗಡೆ ಹೋದಾಗ ಮನೆಗೆ ಯಾರೋ ಬಂದು ಹೋಗಿದ್ದಾರೆ. ಹೊರಗಡೆ ಮಕ್ಕಳನ್ನ ಕೊಲ್ಲೋದಿಕ್ಕೆ ನಾನಾ ಪ್ರಯತ್ನ ಮಾಡಿದ್ರು, ಆದರೆ ಅದಾಗ್ಲಿಲ್ಲ. ಈಗ ಊಟದಲ್ಲಿ ವಿಷ ಬೆರೆಸಿ ಇಂಥ ನೀಚ್ ಕೆಲಸ ಮಾಡಿದಾರಮ್ಮ. ಅನ್ನಕ್ಕೆ ವಿಷ ಬೆರೆಸೋದಕ್ಕೆ ಅವ್ರಿಗೆ ಹೇಗಪ್ಪ ಮನಸ್ಸು ಬಂತು? ಕೊಲೆ ಮಾಡೋರಿಗೆ ಮನಸ್ಸು ಅನ್ನೋದು ಎಲ್ಲಮ್ಮ ಇರುತ್ತೆ. ಮನಸ್ಸಿರೋರು ಎಳೆ ಮಕ್ಕಳನ್ನ ಕೊಲ್ಲೋದಿಕ್ಕೆ ನೋಡ್ತಾರ? ಇಲ್ಲಮ್ಮ,
ಇನ್ನು ನಾವಿಲ್ಲಿರೋದು ಒಳ್ಳೇದಲ್ಲಮ್ಮ. ಇಲ್ಲೇ ಇದ್ದು ಏನಾದರೂ ಅನಾಹುತ ಆಗೋದಕ್ಕೆ ಮುಂಚೆನೇ ನಾವೆಲ್ಲಾದರೂ ಬೇರೆ ಹೋಗೋದು ಒಳ್ಳೇದಮ್ಮ. ಅಲ್ಲೂ ಹೀಗೆ ಆದರೆ ಅವಾಗ ಏನು ಮಾಡ್ತೀರಾ ತಾತ? ತಾತ, ಆ ದೇವ್ರು ಹೀಗೆ ಆಗತ್ತೆ ಅಂತ ಬರ್ದಿದ್ರೆ ಅದನ್ನ ತಪ್ಸಕ್ಕೆ ಯಾರ ಹತ್ರನೂ ಆಗಲ್ಲ ಅಂತ ನೀವೇ ಹೇಳಿದ್ರಲ್ವಾ? ಏನೂ ಆಗಲ್ಲ ಅಂತ ಬರ್ದಿದ್ರೆ ನಾವು ಯಾವ ಊರಿಗೋದ್ರೂ ಏನೂ ಆಗಲ್ಲ. ಮುತ್ತು ಹೇಳ್ತಾ ಇರೋದು ಸರಿಯಾಗೇ ಇದೆಯಪ್ಪ. ಏನೇ ಬಂದರೂ ಎದುರಿಸ್ಬೇಕೇ ಹೊರತು ಹೆದರ್ಕೊಂಡು ಓಡೋಗ್ಬಾರ್ದು ಅಂತ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು. ಅಪ್ಪ, ಯಾವುದೇ ಕಾರಣಕ್ಕೂ ನಾವು ಈ ಊರನ್ನ ಬಿಟ್ಟು ಹೋಗೋದು ಬೇಡ. ಸುಮತಿ ಹೇಳ್ದಾಗೆ ನಾನೊಂದ್ಸಲ ನವಲು ಸ್ವಾಮೀಜಿಗಳ ಹತ್ರ ಹೋಗಿ ಬರ್ತೀನಿ. ಅವರೇ ಏನಾದರೂ ಪರಿಹಾರ ಹೇಳ್ಬೋದು. ಆಗ್ಲಮ್ಮ, ನಾನು ಆ ಸ್ವಾಮೀಜಿ ಬಗ್ಗೆ ತುಂಬ ಕೇಳಿದ್ದೀನಿ. ಎಲ್ಲರೂ ಅವ್ರನ್ನ ಪವಾಡ ಪುರುಷ ಅಂತ ಹೇಳ್ತಾರೆ. ನಾಳೆನೇ ಹೋಗಮ್ಮ, ಅವ್ರೇನು ಹೇಳ್ತಾರೆ ಕೇಳ್ಕೊ, ಆಮೇಲೆ ನಿರ್ಧಾರ ತಗೊಳ್ಳೋಣ. ಸರಿಯಪ್ಪ. ನಾಳೆ ಹೋಗ್ತಾ ಒಬ್ಬಳೇ ಹೋಗ್ಬೇಡಮ್ಮ, ಮಕ್ಕಳನ್ನೂ ಜೊತೆ ಕರ್ಕೊಂಡೋಗು. ಸ್ವಾಮೀಜಿ ಮಕ್ಕಳ ಮುಖ ನೋಡಿದಾಗ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸರಿಯಪ್ಪ. ಗೌಡ್ರೆ, ಗೌಡ್ರೆ, ನಮಸ್ಕಾರ. ಏನಪ್ಪ? ಹುಲಿ ಬೇಟೆ ಆಡೋಕ್ಕೆಲ್ಲ ರೆಡಿಯಾಗಿ ಬಂದಿದ್ವಿ. ಗೌಡ್ರು ಇಲ್ವ ಅಂಬಾರ? ಗೌಡ್ರು ಅಲ್ಲ, ನೀವು ಎಲ್ಲ ರೆಡಿ ಆಗಿದ್ದೀರಾ? ಹ್ಞೂ ರೆಡಿ ಕೊಡ್ರಿ. ಬೇಟೆ ಆಡೋದು ಒಂದೇ ಬಾಕಿ ಈಗ. ಸರಿ ನಡ್ರಿ, ಕೊಡು. ರೀ, ನಿನ್ನ ಬಾಗಿಲ ಕೊಟ್ಟು ಮಲ್ಕೋ ಸುಮ್ಮನೆ.